ಎಲ್ಲೆಲ್ಲಿಂದನೂ ಅವರ ಶಿಷ್ಯವರ್ಗ ಈ ಒಂದು ಅಭಿನಂದನಾ ಸಮಾರಂಭಕ್ಕೆ ಬಂದಿದ್ದಾರೆ ಅಂತಂದರೆ ಈ ಸಂಬಂಧ ಎಷ್ಟು ಅನ್ಯೋನ್ಯವಾದದ್ದು ಅನ್ನೋದು ನಮಗೆ ಅರಿವಾಗ್ತದೆ. ನಾನು ಶ್ರೀ ರಮೇಶ್ ಮಾಂಗಲಿಕರ್ ಸರ್ ಅವರ ಫಸ್ಟ್ ಬ್ಯಾಚ್ ವಿದ್ಯಾರ್ಥಿ. 1992-93ರಲ್ಲಿ ಧಾರವಾಡದ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿ ನಾನು. ಅವರು ಆಗ್ತಾನೆ ಆ ಕಾಲೇಜಿಗೆ ಉಪನ್ಯಾಸಕರಾಗಿ ಬಂದವರು. ಸರ್ಕಾರಿ ಕಾಲೇಜಿನಲ್ಲಿ ಮೂಲಭೂತ ವ್ಯವಸ್ಥೆ ಯಾವ ರೀತಿ ಇರ್ತದೆ ಅಂತ ಎಲ್ರಿಗೂ ಗೊತ್ತು. ನಾವು ಫಸ್ಟ್ PUCಯಲ್ಲಿ ಇದಕ್ಕಿಂತ ದೊಡ್ಡ ಹಾಲ್ ಕೂತ್ಕೊಂಡು ಕೇಳೋದು, ಇದಕ್ಕಿಂತ ದೊಡ್ಡ ಹಾಲ್. ಆದರೆ ಮೊದಲು ನಾವು ಕಾಲೇಜಿಗೆ ಬಂದಾಗ ಹಿಂದಿಗೆ ಕೂತ್ಕೊಳ್ತೀವಿ. ನಂತರ ಮಾಂಗಲಿಕರ್ ಸರ್ ಅಂತ ನಮಗೆ ಎಷ್ಟು ಹತ್ತಿರ ಆದಂತ ನಾವು ಮುಂದಿನ ಬೆಂಚ್ ಸ್ಟೂಡೆಂಟ್ ಆಗಬೇಕು. ಕಾರಣ ಅವರ ಬೋಧನಾ ಶೈಲಿ. ಒಬ್ಬ ಶಿಕ್ಷಕ ಪಾಠ ಅಷ್ಟೇ ಬೋಧಿಸೋದಿಲ್ಲ. ಕೆಲವರು ಪಾಠ ಬೋಧಿಸ್ತಾರೆ, ಅಷ್ಟಕ್ಕೆ ಸೀಮಿತ ಆಗ್ತಾರೆ. ಆದರೆ ಕೆಲವರು ಮಾತ್ರ ಅದಕ್ಕೆ ಮೀರಿದಂಥ ಸಂಬಂಧ ಹೊಂದಿರ್ತಾರೆ. ಈ ಸಂಬಂಧ ಹೊಂದಿ ಇಲ್ಲಿವರೆಗೂ ಒಂದು ನಿರಂತರವಾಗಿ ನಮ್ಮೊಂದಿಗೆ ಇದ್ದು ನಮ್ಮ ಬೆನ್ನು ತಟ್ಟುತ್ತಾ ಪ್ರೋತ್ಸಾಹ ನೀಡಿದಂಥ ಕೆಲವರಲ್ಲಿ ಶ್ರೀ ರಮೇಶ್ ಮಾಂಗಲಿಕರ್ ಸರ್ ಅಂತ ನಾನು ಧನ್ಯತಾಭಾವದಿಂದ ಹೇಳಬಯಸ್ತಾ ಇದ್ದೀನಿ. ಆಗ ನಾವು ಹಳ್ಳಿಯಿಂದ ಬಂದವರು. ನಮಗೆ ಧಾರವಾಡ ಕಾಲೇಜ್ ಅಂತಂದ್ರೆ ಅದೇ ರೀತಿ ಮಹಾನ್ ಯೂನಿವರ್ಸಿಟಿ ಇದ್ದಂಗೆ. ಈಗಲೂ ಕೂಡ ಅದೇ ರೀತಿ ಈಗ ನಮ್ಮ ಒಂದು ಸ್ಮೃತಿ ಪಟಲದಲ್ಲಿ ಏನು ಬರ್ತವೆ ಅಂತಂದ್ರೆ ಅದನ್ನು ನೋಡಿದ್ರೆ ಅವತ್ತೆ ಹೆಮ್ಮೆ ಅನ್ನಿಸ್ತಾರೆ. ಆ ರೀತಿ ಕಾಲೇಜ್. ಅಂತ ಕಾಲೇಜಿನಲ್ಲಿ ಇವರೆಲ್ಲ ಬಂದಾಗ ನಮಗೆ ಕಾಲೇಜಲ್ಲಿ ಯಾವತ್ತೂ ನಾವು ಕ್ಲಾಸ್ಗಳನ್ನು ತಪ್ಪಿಸ್ತಾ ಇರಲಿಲ್ಲ. ಯಾಕಂದರೆ ನಾವು ಅಷ್ಟು ಅವ್ರ ಜೊತೆ ಕೇವಲ ಬರೀಲಿಕ್ಕೆ ಮಾತ್ರ ಅಂತಲ್ಲ, ಅವರೊಂದಿನ ಅವಿನಾಭ ಸಂಬಂಧ ಆಗಿತ್ತು. ಯಾಕೆಂದರೆ ಅವರಿಗೆ ಅವರ ಭಾವನೆಯಲ್ಲಿ ನಾವು ಏನೋ ತಪ್ಪಿತಸ್ಥ ಭಾವನೆ ಮೂಡಬಹುದು ಅಂತ ಕಾರಣಕ್ಕೂ ಕೂಡ ಎಷ್ಟೋ ಸಲ ನಾವು ಕೂತ್ಕೊಳ್ತೀವಿ. ಅಂದರೆ ಅವರು ಆ ರೀತಿ ನಮ್ಮನ್ನು ಆಕರ್ಷಣೆ ಮಾಡಿದರು. ಅವರ ಶೈಲಿಯಿಂದ, ಅವರ ಶಿಸ್ತು, ಅವರ ಒಂದು ಪ್ರೋತ್ಸಾಹ, ಮಾರ್ಗದರ್ಶನ ಸದಾ ಇಂದುವರೆಗೂ ನಮ್ಮನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದೆ. ಆ ಒಂದು ಗುರುತ್ವ ಶಕ್ತಿ ಅವರ ಒಂದು ಅವರಂಥ ಗುರುಗಳ ಆಶೀರ್ವಾದ ನಮ್ಮನ್ನು ಇಲ್ಲಿವರೆಗೂ ಮುನ್ನಡೆಸ್ಕೊಂಡು ಬರ್ತಾ ಇದೆ. ಅವರ ಪ್ರಭಾವ ಎಷ್ಟಿತ್ತಂದರೆ, ನನ್ನ ವೈಯಕ್ತಿಕವಾಗಿ ಹೇಳಬೇಕಂದ್ರೆ, ನಾವು PUC ಮುಗಿಸಿದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಯಾರೋ ನಮ್ಮ ಫ್ರೆಂಡ್ ಸರ್ಕಲ್ ಏನು ತಗೊಳ್ತಾರ ಆ ವಿಷಯ ತಗೊಳ್ಳೋದು, ಮತ್ತೇನು ವಿಚಾರ ಇಲ್ಲ. ಆದರೆ ನಮಗೆ ನಾವು ಶಿಕ್ಷಕರು ಅಂದರೆ ನಮ್ಮ ಲೆಕ್ಚರ್ ಯಾರ ಇಷ್ಟ ಅವರ ಆ ಮೇಲೆ ನಾವು ವಿಷಯ ಆಯ್ಕೆ ಮಾಡಿಕೊಳ್ತೀವಿ. ಅದಕ್ಕೆ ನಾನೇ ಉದಾಹರಣೆ ಅಂದರೆ ಮಾಂಗಲಿಕರ್ ಸರ್ ವಿಷಯವನ್ನು ನಾನು ಓದಬೇಕು, ಅದನ್ನು ಮುಂದುವರಿಸಬೇಕು ಅಂತ ನಾನು ಸೋಷಿಯಾಲಜಿ ತಗೊಂಡು, ನಂತರ ಅದು ಮುಂದುವರೆದು ನಾನು ಸೋಷಿಯಾಲಜಿ MA ಮಾಡಲಿಕ್ಕೆ ಹೋಗಿದ್ದೆ. ನಂತರ ಅದೇನೋ ಒಂದಾಗಿ ಬೇರೆ ಆಗಿ ಈಗ ಪತ್ರಕರ್ತ ಆಗಿದ್ದೇನೆ. ಈಗ ಸಹ ನಿಮ್ಮಂಥ ಹಲವಾರು ಗುರುಗಳ ಒಂದು ಹಾಕಿಕೊಟ್ಟ ಮಾರ್ಗದರ್ಶನ, ನಿಮ್ಮ ಶಿಸ್ತು ಇವು ನಮ್ಮನ್ನು ಕಾಪಾಡ್ತಾ ಇದೆ. ಇದು ನಾನು ಒಂದು ಹೆಮ್ಮೆಯಿಂದ ಹೇಳಬೇಕಾದಂಥ ಕ್ಷಣ ಇದು. ನನಗೆ ಈ ಒಂದು ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳ್ತಾ ನನ್ನ ಅನಂತರ ನಮನಗಳನ್ನು ನಮ್ಮ ಪಾದಾರ್ಪಿತಗಳಿಗೆ ಸಲ್ಲಿಸಿ ನನ್ನ ಮಾತನ್ನು ನಮಸ್ಕಾರ.